ರೀಸೆಂಟ್ ಆಗಿ ಬರ್ತಿರೋ ಸೂಪರ್ ಮೂವಿ ಕಾನ್ಸೆಪ್ಟ್ ಸ್ಟೋರಿಗಳು ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದೆ. ಹಿಂದೆ ಬಂದಿರುವಂತ ಮಿನ್ನಲ್ ಮುರಳಿ, ಹನುಮಾನ್, ಹಾಗೆ ರೀಸೆಂಟ್ ಆಗಿ ಬಂದಿರುವಂತ ಲೋಕ ಚಾಪ್ಟರ್ 1 ಈ ರೀತಿಯ ಸೂಪರ್ ಹೀರೋ ಕಾನ್ಸೆಪ್ಟ್ ಮೂವಿಗಳು ಒಳ್ಳೆ ಕಲೆಕ್ಷನ್ ಮಾಡಿವೆ. ಅದೇ ರೀತಿ ಹನುಮಾನ್ ಮೂವಿಯ ಸ್ಟಾರ್ ತೇಜಸ್ ಅಜ್ಜ ಅವರು ಲೀಡ್ ಆಗಿ ಮಾಡಿರುವಂತ ಮಿರಾಯ್ ಮೂವಿ ಇವತ್ತು ರಿಲೀಸ್ ಆಗಿದೆ. ಬನ್ನಿ ಈ ಮೂವಿಯ ರಿವ್ಯೂ ನಲ್ಲಿ ಏನೇನೆಲ್ಲ ಇಷ್ಟ ಆಯ್ತು, ಮೂವಿನಲ್ಲಿ ಏನೇನೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಇತ್ತು, ಹಾಗೆ ಏನೇನೆಲ್ಲ ಕಷ್ಟ ಆಯ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಮಿರಾಯ್ ಇದು ಕಾರ್ತಿಕ್ ಅತ್ತಿಮನಿ ಅವರು ಡೈರೆಕ್ಟ್ ಮಾಡಿರುವಂತ ಮೂವಿ. ಸಿನಿಮಾದಲ್ಲಿ ತೇಜಸ್ ಅಜ್ಜ ಹಾಗೆ ಮಂಚು ಮನೋಜ್ ಅವರು ಲೀಡ್ ಆಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಕನ್ನಡದಲ್ಲಿ ಈ ಸಿನಿಮಾ ಡಬ್ ಮಾಡಿರೋದು ತುಂಬಾನೇ ಇಷ್ಟ ಆಯ್ತು. ಯಾವುದೇ ಕನ್ವೀನಿಯನ್ಸ್ ಇಲ್ಲದೆ ಕನ್ನಡದ ಸಿನಿಮಾನೇ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಆಯ್ತು. ತೇಜಸ್ ಅಜ್ಜ ಅವರು ಕಂಟೆಂಟ್ ಮತ್ತೆ ಕಾನ್ಸೆಪ್ಟ್ ವೈಸ್ ತುಂಬಾನೇ ಪೀಕ್ ಅಲ್ಲಿದ್ದಾರೆ, ಟಾಪ್ ನಾಚ್ ಆಗಿದ್ದಾರೆ ಅಂತಾನೆ ಹೇಳ್ತೀನಿ. ಇನ್ನು ಸ್ಟೋರಿಯ ವಿಚಾರಕ್ಕೆ ಬಂದ್ರೆ, ವಿಲನ್ ಒಂದು ಸೂಪರ್ ಪವರ್ ನ ಪಡ್ಕೊಳ್ಳಕ್ಕೆ ಕೆಲವೊಂದಿಷ್ಟು ಗ್ರಂಥಗಳನ್ನ ಪಡ್ಕೊಳ್ಬೇಕಾಗಿರುತ್ತೆ. ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಅದನ್ನ ತಡೆಯೋದೇ ಕೆಲಸ ಅಲ್ವಾ. ಆ ವಿಲನ್ ಆ ಸೂಪರ್ ಪವರ್ ನ ಪಡ್ಕೊಳ್ತಾನ, ಆ ಹೀರೋ ಅದನ್ನ ಹೇಗೆ ತಡಿತಾನೆ, ಅದು ಇವನಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ತಿಳ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸಿನಿಮಾದಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಕಂಟೆಂಟ್ ಮತ್ತೆ ಕಾನ್ಸೆಪ್ಟ್ ಚೆನ್ನಾಗಿತ್ತು ಅಂದ್ರೆ ಸಿನಿಮಾ ಚೆನ್ನಾಗಿನೇ ಮೂಡ್ ಬಂದಿರುತ್ತೆ. ಮತ್ತೆ ಅದನ್ನ ಪ್ರೆಸೆಂಟೇಶನ್ ಮಾಡಿರುವಂತ ರೀತಿಗೆ ಡೈರೆಕ್ಟರ್ ಗೆ ಒಂದು ಹ್ಯಾಟ್ಸ್ ಆಫ್. ಇದು ಕೇವಲ 60 ಕೋಟಿ ಬಜೆಟ್ ಅಲ್ಲಿ ಮಾಡಿರುವಂತ ಮೂವಿ, ಅದು ಯಾವುದೇ ಫೀಲ್ ಅನ್ನು ಕೊಡೋದಿಲ್ಲ. ಯಾಕಂದ್ರೆ ಅಷ್ಟು ಹೈ ಲೆವೆಲ್ ಅಲ್ಲಿ ಹಾಲಿವುಡ್ ಮೂವಿನ ನೋಡ್ತಾ ಇದೀನಿ ಅನ್ನೋ ಫೀಲ್ ಆಯ್ತು. ಆ ವಿಜುವಲ್ಸ್, ತೆಗೆದಿರುವಂತ ಸ್ಕೇಲ್, ಆಕ್ಷನ್ ಅಲ್ಲಿ ಪಕ್ಕಾ ಸಾಲಿಡ್ ಆಗಿ ಕಾಣಿಸ್ತಾ ಇತ್ತು ತೇಜಸ್ ಅಜ್ಜ ಅವರು. ಮತ್ತೆ ಆ ತೆಗೆದಿರುವಂತ VFX ಯಾವ್ದೋ ಒಂದು ಇಂಗ್ಲಿಷ್ ಮಾರ್ವೆಲ್ ಮೂವಿನ ನೋಡ್ತಾ ಇದ್ದೀನಿ ಅಂತ ಕಾಣಿಸ್ತಾ ಇತ್ತು. ಔಟ್ ಸ್ಟ್ಯಾಂಡಿಂಗ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಮ್ಯೂಸಿಕ್ ಮತ್ತೆ BGM ಅಷ್ಟೊಂದು ಹೈ ಆಗಿಲ್ಲ, ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಇದೆ. ಸೀನ್ ನ ಎಲಿವೇಟ್ ಮಾಡುತ್ತೆ. ಆ ಇಂಟ್ರೊಡಕ್ಷನ್ ಸೀನ್ಸ್ ಆಗಿರ್ಬೋದು, ಮತ್ತೆ ಕ್ಯಾರೆಕ್ಟರ್ ಪ್ರೆಸೆಂಟೇಶನ್ ನ BGM ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ, ಎಲಿವೇಟ್ ಮಾಡುತ್ತೆ. ಫಸ್ಟ್ ಹಾಫ್ ತುಂಬಾನೇ ಚೆನ್ನಾಗಿ ಎಂಗೇಜಿಂಗ್ ಆಗಿದೆ. ಫಸ್ಟ್ ಹಾಫ್ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್ ಅವರ ಸೀನ್ಸ್, ಸ್ಟೋರಿ ಇಂಟ್ರೊಡಕ್ಷನ್ ಸೀನ್ಸ್, ಯಾವುದೇ ನಾನ್ ಸೆನ್ಸ್ ಕಾಮಿಡಿ ಸೀನ್ಸ್ ಗಳನ್ನ ಹಿಡದೆ ಸಿನಿಮಾನ ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲಿ ಜಗಪತಿ ಬಾಬು, ಶ್ರೇಯಸ್ ಶರಣ್ ಅವರು 100% ಎಷ್ಟು ಬೇಕು ಅಷ್ಟು ಆಕ್ಟಿಂಗ್ ನ ಮಾಡಿದ್ದಾರೆ. ಸಿನಿಮಾದಲ್ಲಿ CG ವರ್ಕ್ಸ್, ಪೋಸ್ಟ್ ಕ್ರೆಡಿಟ್ ಸೀನ್ಸ್ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಅದನ್ನ ಎಸ್ಟಾಬ್ಲಿಷ್ ಮಾಡಿರುವಂತ ರೀತಿ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಯಾವುದಕ್ಕೆ ಕೊರತೆ ಇಲ್ಲದೆ ಮಿಸ್ಟ್ರಿ, ಆಕ್ಷನ್, ಕಾಮಿಡಿ, ಡ್ರಾಮಾ, ಕ್ಲೈಮ್ಯಾಕ್ಸ್ ಎಲ್ಲವನ್ನು ಇಟ್ಟು ಔಟ್ ಸ್ಟ್ಯಾಂಡಿಂಗ್ ಆಗಿ ತೋರಿಸಿರೋದಿಲ್ಲಿ ಡೈರೆಕ್ಟರ್. ಓವರ್ ಆಲ್ ನೋಡೋದಾದ್ರೆ ಒಂದು ಗುಡ್ ಕಾನ್ಸೆಪ್ಟ್, ಗುಡ್ ಸ್ಟೋರಿ, ಒಳ್ಳೆ ಪ್ರೆಸೆಂಟೇಶನ್ ಇಟ್ಟಿರೋದರಿಂದ ಫ್ಯಾಮಿಲಿ ಸಮೇತ ಮೂವಿನ ನೋಡಬಹುದು. ಯಾವುದೇ ಗ್ರಾವಿಟಿಲೆಸ್ ಸೀನ್ಸ್ ನ ಹಿಡದೆ ಕೇವಲ 60 ಕೋಟಿಯಲ್ಲಿ ಈ ರೀತಿಯ VFX ನ ಇಟ್ಟಿರೋದು ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅದು ವರ್ಕ್ ಆಗಿದೆ. ಈ ಸಿನಿಮಾ 2 ಗಂಟೆ 45 ನಿಮಿಷ ಇದೆ. ಓವರ್ ಆಲ್ ನೋಡೋದಾದ್ರೆ ಒಂದು ಗುಡ್ ವಾಚ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಿನಿಮಾ ಯಾವ ರೀತಿ ಇತ್ತು ಅಂತ. ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ